ತುಲಾರಾಶಿಯವರಿಗೆ ಬಹಳ ಪ್ರಮುಖವಾದಂತಹ ದಿವಸ ನಾಳೆ ಅಮಾವಾಸ್ಯೆ ಶನಿವಾರ 16ನೇ ತಾರೀಕು. ಭಾಳ ಇಂಪಾರ್ಟೆಂಟ್ ದಿವಸ. ಯಾಕೆ ಅಂದರೆ ಅವತ್ತು ಶನೇಶ್ವರ ಜಯಂತಿ. ಶನೇಶ್ವರ ಜಯಂತಿಯಂದು ಯಾವ ತುಲಾರಾಶಿಯವರು ವಿಶೇಷವಾಗಿ ಶನೇಶ್ವರನ ಆರಾಧನೆ ಒಂದು ವಿಶೇಷ ರೀತಿಯಲ್ಲಿ ಮಾಡ್ತಾರೋ ಅವರ ಹಲವಾರು ಸಮಸ್ಯೆಗಳು ಪರಿಹಾರವಾಗಲಿದೆ. ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಏನೇನು ಸಮಸ್ಯೆಗಳು ಪರಿಹಾರ ಆಗುತ್ತೆ ತುಲಾರಾಶಿಯವ್ರದ್ದು ಅಂತ. ಅದು ಎಲ್ಲದೂ ಸಹ ಪರಿಹಾರ ಆಗುತ್ತೆ. ಭಾಳ ಇಂಪಾರ್ಟೆಂಟ್. ಅವತ್ತೊಂದು ವಿಶೇಷ ನಾನು ಹೇಳೋ ಒಂದು ವಿಧಾನ ಹೇಳ್ತೀನಿ. ಆ ರೀತಿಯಲ್ಲಿ ನೀವು ತುಲಾರಾಶಿಯವರು ಶನೇಶ್ವರನ ಆರಾಧನೆ ಮಾಡಬೇಕು. ನೋಡಿ ಏನಾಗುತ್ತೆ, ತುಲಾರಾಶಿಯವರಿಗೆ ಪಂಚಮ ಶನಿ ಮುಕ್ತಾಯವಾಗಿ ಆಲ್ರೆಡಿ 1.5 ವರ್ಷ ಮುಗಿದೋಗಿದೆ ಆಯ್ತಲ್ವಾ. 1.5 ವರ್ಷ ಆಗೋಯ್ತು ಪಂಚಮ ಶನಿ ಅಂತ. ಭಾಳಷ್ಟು ಜನ ತುಲಾರಾಶಿಯವರಿಗೆ ಪಂಚಮ ಶನಿ ಮುಗಿದಿದೆ ಬಿಟ್ಟರೆ ಪಂಚಮ ಶನಿಯ ಬ್ಯಾಡ್ ಎಫೆಕ್ಟ್ಸ್ ಅಂತೀವೋ ಅಥವಾ ದುಷ್ಪ್ರಭಾವ ಅದಿನ್ನೂ ಮುಗಿದಿಲ್ಲ. ಪಂಚಮ ಶನಿ ಮುಗಿದಿದೆ, ಆದರೆ ಪಂಚಮ ಶನಿಯಲ್ಲಿ ಉಂಟಾದ ಸಾಲಗಳು ಇನ್ನೂ ತೀರಿಸಿಲ್ಲ. ಪಂಚಮ ಶನಿಯಲ್ಲಿ ಸ್ಟಾರ್ಟ್ ಆದ ಆರೋಗ್ಯ ಬಾಧೆ ಇನ್ನೂ ಸರಿ ಹೋಗಿಲ್ಲ. ಪಂಚಮ ಶನಿಯಲ್ಲಿ ಉದ್ಭವಿಸಿದ ವಿವಾದಗಳು ಇನ್ನೂ ಅದರಿಂದ ನೀವು ಹೊರಗೆ ಬಂದಿಲ್ಲ. ಪಂಚಮ ಶನಿಯಿಂದ ಏನೇನು ಸಮಸ್ಯೆಗಳಾಗಿತ್ತೋ ಬಹಳಷ್ಟು ಜನ ತುಲಾರಾಶಿಯವರಿಂದ ಹೊರಗೆ ಬಂದಿಲ್ಲ. ಅಯ್ಯೋ ಪಂಚಮ ಶನಿ ಮುಗಿದು 1.5 ವರ್ಷ ಆಯಿತು, ಅದ್ರ ದುಷ್ಪ್ರಭಾವಗಳು ಇನ್ನೂ ಮುಗಿದಿಲ್ಲ ಗುರುಗಳೇ. ಏನಪ್ಪ ಅದಿದೆ ಇನ್ನೂ. ಅಷ್ಟೇ ಅಲ್ಲದೆ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುವಂಥ ತುಲಾರಾಶಿಯವರಾದರೂ ಶನೇಶ್ವರ ಜಯಂತಿ ಅಂದರೆ ನಾಳೆ ಅಮಾವಾಸ್ಯೆ ದಿವಸ ಯಾವ ತುಲಾರಾಶಿಯವರು ಶನೇಶ್ವರನ ಆರಾಧನೆಯನ್ನು ಮಾಡ್ತೀರೋ ಅವರ ಎಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಗೊತ್ತಾ. ತುಲಾರಾಶಿಯ ವಿದ್ಯಾರ್ಥಿಗಳು ಶನೇಶ್ವರ ಜಯಂತಿಯಂದು ಶನೇಶ್ವರನ ಆರಾಧನೆ ಮಾಡಿದ್ರೆ ನಿಮ್ಮ ವಿದ್ಯೆ ವಿಚಾರದಲ್ಲಿ ನಿಮ್ಗೇನೇನು ಸಮಸ್ಯೆ ಇರ್ತದೆ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಓದಿದ್ದು ಮರ್ತೋಗ್ತಾ ಇದೆ, ಒಳ್ಳೆ ಕಡೆ ಅಡ್ಮಿಷನ್ ಸಿಗ್ತಾ ಇಲ್ಲ, ಎಕ್ಸಾಮ್ಸ್ಗಳು ಕರೆಯಲಾಗ್ತಾ ಇಲ್ಲ, ಓದಿದ್ದು ನೆನಪಾಗ್ತಾ ಇಲ್ಲ, ಅಥವಾ ಎಲ್ಲದೂ ಇದೆ ಬಟ್ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ, ಯಾರೂ ಸಪೋರ್ಟ್ ಸಿಗ್ತಾ ಇಲ್ಲ, ಒಳ್ಳೆ ಸರಿಯಾದ ಅಧ್ಯಾಪಕರು ಸಿಗ್ತಾ ಇಲ್ಲ, ಮಾರ್ಗದರ್ಶನ ಸಿಗ್ತಾ ಇಲ್ಲ, ಮುಂದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಲಾರಾಶಿ ವಿದ್ಯಾರ್ಥಿ ಅಂತ ಆದರೆ ಶನೇಶ್ವರ ಜಯಂತಿ ಬಹಳ ಇಂಪಾರ್ಟೆಂಟ್. ಅವತ್ತು ಶನೇಶ್ವರನ ಆರಾಧನೆ ಮಾಡಬೇಕು. ಹೇಗೆ ಮಾಡಬೇಕು ನಾನು ಹೇಳ್ತೀನಿ. ಬರೀ ವಿದ್ಯಾರ್ಥಿಗಳ ಅಲ್ಲ, ಇನ್ನೂ ಇದೆ. ನೀವು ತುಲಾರಾಶಿಯ ಸ್ತ್ರೀಯರು, ವಿವಾಹಿತ ಸ್ತ್ರೀಯರಾಗಿದ್ದರೆ ತವರು ಮನೆಯಿಂದ ನಿಮಗೆ ಏನೇ ಅನುಕೂಲ ಆಗಬೇಕು, ತವರು ಮನೆಯಲ್ಲಿ ಯಾವುದೇ ಬೇಸರ ಉಂಟಾಗಬಾರ್ದು, ತವರು ಮನೆಯಿಂದ ನಿಮಗೆ ಆಸ್ತಿ ಬರಬೇಕು, ತವರು ಮನೆಯಿಂದ ನಿಮಗೆ ಪ್ರೀತಿ ಸಿಗಬೇಕು, ತವರು ಮನೆಯಿಂದ ನಿಮಗೆ ದುಡ್ಡು ಬರಬೇಕು, ತವರು ಮನೆಯಿಂದ ನಿಮಗೆ ಏನೇ ಒಳ್ಳೆಯದಾಗಬೇಕು ಅಂತಿದ್ರು ನೀವು ತುಲಾರಾಶಿಯವರಾಗಿದ್ದರೆ ಕಡ್ಡಾಯವಾಗಿ ಶನೇಶ್ವರನ ಆರಾಧನೆ ಮಾಡಬೇಕು. ಅದೂ ಸಹ ನಾಳೆ ಶನಿವಾರ ಅಮಾವಾಸ್ಯೆ ಶನೇಶ್ವರ ಜಯಂತಿಯಂದು ಮಾಡುವ ವಿಶೇಷ ಪರಿಹಾರ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೂ ಈ ಸಮಸ್ಯೆಗಳನ್ನೆಲ್ಲ ಸಾಲ್ವ್ ಮಾಡಿ ಕೊಡುತ್ತೆ. ಅದು ಇಲ್ಲ ನೀವು ಸ್ತ್ರೀಯರಾಗಿರಲಿ ಪುರುಷರೇ ಆಗಿರಲಿ, ಮದುವೆ ಆಗಿರಲಿ ಆಗದೇ ಇರಲಿ, ತಾಯಿ ಆರೋಗ್ಯ ಸರಿ ಇರಬೇಕಂತ ಎಲ್ಲರಿಗೂ ಇರುತ್ತಲ್ವ. ಯಾವ ತುಲಾರಾಶಿಯವರು ಶನೇಶ್ವರ ಜಯಂತಿಯಂದು ಶನೇಶ್ವರನ ಆರಾಧನೆ ಮಾಡ್ತಾರೋ ಅವರ ತಾಯಿ ಆರೋಗ್ಯ ಬಾಧೆ ಇದ್ದರೆ ಸರಿ ಹೋಗುತ್ತೆ. ಅವರಿಗೆ ಅವರ ತಾಯಿಗೆ ಏನಾದ್ರು ಜಗಳ ಮನಸ್ತಾಪಗಳಿದ್ರೆ ಅದೂ ಸರಿ ಹೋಗುತ್ತೆ. ಮುನಿಸಿರುತ್ತಲ್ಲ, ನಮ್ಮಮ್ಮನ ಹತ್ರ ನಮ್ಮಮ್ಮ ಸಿಟ್ಟು ಮಾಡ್ಕೊಂಡಿದ್ದಾರೆ, ನಮ್ಮಮ್ಮನ ಹತ್ರ ಮಾತಾಡ್ತಾ ಇಲ್ಲ, ನಾನೇ ನಮ್ಮಮ್ಮನ ಮೇಲೆ ಜಗಳ ಮಾಡಿಬಿಟ್ಟೆ, ಏನೋ ಒಂದಿರುತ್ತೆ. ಸೊ ತಾಯಿಯಿಂದ ನಿಮಗೆ ಬರಬೇಕಾಗಿದ್ದು ಯಾವುದೂ ಸಮಸ್ಯೆ ಆಗಿದೆ ನಿರ್ವಿಘ್ನವಾಗಿ ಬರುತ್ತೆ. ಸಂಪೂರ್ಣ ತಾಯಿಯವರ ಆರೋಗ್ಯವೂ ಸರಿ ಹೋಗುತ್ತೆ. ಸೊ ನೀವು ತುಲಾರಾಶಿಯವರು ಶನೇಶ್ವರ ಜಯಂತಿಯಂದು ಶನೇಶ್ವರನ ಆರಾಧನೆ ಮಾಡಬೇಕು. ನಿಮ್ಮ ತಾಯಿಯವ್ರಿಗೂ ಅನುಕೂಲ ಆಗುತ್ತೆ, ನಿಮ್ಮ ತಾಯಿಯವರಿಂದ ನಿಮಗೂ ತುಂಬ ಅನುಕೂಲ ಆಗುತ್ತೆ. ತಾಯಿಯವರ ಸಪೋರ್ಟ್ ನಿಮ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಅಷ್ಟೇನಾ? ಇನ್ನೂ ಇದೆ. ನೀವು ತುಲಾರಾಶಿಯವರಾಗಿದ್ದು ನೀವು ಕೈ ಹಾಕಿದ ಕೆಲಸಗಳಲ್ಲಿ ನಿಮ್ಗೆ ಸಕ್ಸಸ್ ಬೇಕು, ಒಳ್ಳೆ ಸಕ್ಸಸ್ ಬೇಕು ಒಳ್ಳೆ. ನನಗೆ ಸುಮಾರು ಜನ ಗುರುಬಲ ಇದೆ ಅಂತಂದ್ರು ಅಂತ ಹೇಳ್ಬಿಟ್ಟು ನಾನು ಬೇರೆ ಸೈಟ್ ತೊಗೊಳಕ್ಕೆ ಓಡಾಡ್ತಾ ಇದ್ದೀನಿ, ಮನೆ ಕಟ್ಸೋಕೆ ಓಡಾಡ್ತಾ ಇದ್ದೀನಿ, ಮದುವೆಗಳು ಮಾಡೋಕೆ ಓಡಾಡ್ತಾ ಇದ್ದೀನಿ, ಮತ್ತೊಂದು ಯಾವುದೋ ಒಂದು ಕೆಲಸ ಓಡಾಡ್ತಾ ಇದ್ದೀನಿ, ಯಾವುದೊಂದು ಬಿಸ್ನೆಸ್ ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ, ಯಾವುದೋ ವ್ಯವಹಾರದ ಮೇಲೆ ಓಡಾಡ್ತಾ ಇದ್ದೀನಿ. ನೀವು ಏನೇ ವಿಚಾರ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇರಲಿ, ನೀವು ಶನೇಶ್ವರನ ಆರಾಧನೆ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ಕೆಲಸ ಆಗೋದು. ಇಲ್ಲಾಂದರೆ ಅರ್ಧಂಬರ್ಧಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಆಗ್ತಾ ಇರುತ್ತೆ. ಸೊ ನೀವು ವಿಶೇಷವಾಗಿ ಶನೇಶ್ವರನ ಆರಾಧನೆಯನ್ನು ಮಾಡಲೇಬೇಕು. ಮಾಡಿದ್ರೇ ಇದು ಸರಿಯಾಗಿ ಹೊರಗಡೆ ಬರ್ತಕ್ಕಂಥದ್ದು. ಸೊ ಇದು ಬಹಳ ಒಂಥರ ವಿಶೇಷ ವಿಚಾರ. ಅಷ್ಟೇ ಅಲ್ಲ, ನೀವು ತುಲಾರಾಶಿಯವರಿಗೆ ಸಂತಾನ ಆಗಿಲ್ಲ, ಸಂತಾನ ಆಗಬೇಕು ಅಂತಂದರೂ ಕೂಡ ನೀವು ಶನೇಶ್ವರನ ಆರಾಧನೆ ಮಾಡಬೇಕು. ಯಾಕೆಂದರೆ ಪಂಚಮಾಧಿಪತಿಯ ಶನಿ. ಯಾವ ತುಲಾರಾಶಿಯವರಿಗೆ ಮಕ್ಕಳಾಗಿಲ್ಲ ಅವರು ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಅವ್ರಿಗೆ ಉತ್ತಮ ಸಂತಾನ ಆಗ್ತದೆ. ಯಾಕೆಂದರೆ ಪಂಚಮಾಧಿಪತಿಯ ಶನಿ. ಅಷ್ಟೇ ಅಲ್ಲ, ನಿಮ್ಗೆ ಆಲ್ರೆಡಿ ಮಕ್ಕಳಿದ್ದಾರೆ, ಮಗಳಿದ್ದಾಳೆ ಅಥವಾ ಮಗ ಇದ್ದಾನೆ, ಅವರು ನಿಮ್ಮ ಹೇಳಿದ ಮಾತು ಕೇಳಬೇಕು, ಅವ್ರಿಗೆ ಒಳ್ಳೆ ಭವಿಷ್ಯ ಸಿಗಬೇಕು, ಅವ್ರ ಕಷ್ಟಗಳ ಪರಿಹಾರ ಮಕ್ಕಳ ಕಷ್ಟ ಪರಿಹಾರ ಆಗಬೇಕು. ನೋಡಿ, ತುಲಾರಾಶಿಯವರು ಶನೇಶ್ವರನ ಆರಾಧನೆ ಮಾಡಿದ್ರೆ ಅವರ ತಾಯಿಯಿಂದನೂ ಅವ್ರಿಗೆ ಅನುಕೂಲ ಆಗುತ್ತೆ, ಮಕ್ಕಳಿಂದನೂ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ನೀವು ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳು ನಿಮಗೆ ಎಷ್ಟು ಇಂಪಾರ್ಟೆಂಟು, ನಿಮ್ಮ ತಾಯಿ ನಿಮಗೆ ಎಷ್ಟು ಇಂಪಾರ್ಟೆಂಟು ಅಂತ. ಆದ್ದರಿಂದ ನೀವು ತುಲಾರಾಶಿಯವರು ಕಡ್ಡಾಯವಾಗಿ ಶನೇಶ್ವರನ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲ,
ಬಹಳಷ್ಟು ವಿಚಾರಗಳಿದೆ ಶನೇಶ್ವರನ ಆರಾಧನೆಯಿಂದಲೇ ಸಿಗ್ತಕ್ಕಂಥದ್ದು. ಅಂದರೆ ಇನ್ನು 1 ವರ್ಷಗಳ ಕಾಲ ಶನೇಶ್ವರ 6ನೇ ಮನೇಲಿರ್ತಾನೆ, ಅಂದರೆ ಮೀನರಾಶಿಯಲ್ಲಿರ್ತಾನೆ. ನಿಮಗೆ ತುಲಾ ರಾಶಿಯವರಿಗೆ ಷಷ್ಠ ಅಂದರೆ 6ನೇ ಮನೆ ಅಂದರೆ ಮೀನ ರಾಶಿ ಆಗುತ್ತೆ. ಸೊ ಮೀನ ರಾಶಿಯಲ್ಲಿ ಶನಿ ಇರ್ತಾನೆ ಇನ್ನು 1 ವರ್ಷಗಳ ಕಾಲ. ಜೂನ್ 2027 ಜೂನ್ 2ನೇ ತಾರೀಕು 3ನೇ ತಾರೀಕು ತನಕನೂ ಅಲ್ಲೇ ಇರ್ತಾನೆ ಶನಿ ಮೀನ ರಾಶಿ, ಅಂದರೆ ನಿಮಗೆ 6ನೇ ಮನೆ ಇರ್ತಾನೆ. ಸೊ ಇನ್ನು 1 ವರ್ಷಗಳ ಕಾಲ ತುಲಾರಾಶಿಯವರಿಗೆ ಸಾಲಗಳ ವಿಚಾರದಲ್ಲಿ ಅನುಕೂಲ ಆಗಬೇಕು ಅಂದರೆ ಶನೇಶ್ವರನ ಆರಾಧನೆಯನ್ನೇ ಮಾಡಬೇಕು. ನೀವು ತಗೊಂಡು ಸಾಲ ತೀರಿಸಬೇಕು ಅಂತಂದರೆ, ಅಥವಾ ಕೊಟ್ಟು ಸಾಲ ವಾಪಸ್ ಬರಬೇಕು ಅಂತಂದರೆ, ಅಥವಾ ಯಾರಿಗೋ ಸಾಲ ಕೊಡಿಸ್ಬಿಟ್ಟಿದ್ದೀರಾ, ಆ ಸಮಸ್ಯೆ ನಿಮಗೆ ಹಿಡ್ಕೊಂಡ್ಬಿಟ್ಟಿದೆ ಅಂತಂದರೆ ಅದು ಪರಿಹಾರ ಆಗಬೇಕು ಅಂತಂದರೆ ಶನೇಶ್ವರನ ಆರಾಧನೆ ಮಾತ್ರ ಸಾಧ್ಯ, ಇನ್ಯಾವುದೂ ಇಲ್ಲ. ಯಾಕೆಂದರೆ ಷಷ್ಠದಲ್ಲೇ ಶನಿ ಇರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಬೇಕು ಈ ವಿಚಾರ. ಜೊತೆಗೆ ಗುರುವಿನ ಪ್ರಭಾವ ಇರ್ತದೆ. ಗುರು ಈಗ ಪರಮೋಚ್ಚ ಸ್ಥಿತಿಗೆ ಬರ್ತಾನೆ. ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿ ನಾಳೆ ಮೇಯಿಂದ ಅಂತಂದರೆ, ಜೂನಿಂದ ಅಂತಂದರೆ ಅದಕ್ಕೂ ಇನ್ನೊಂದು ವಿಶೇಷವಾದ ಫಲಗಳಿರ್ತದೆ. ಬಟ್ ಶನಿನ ಸರಿ ಮಾಡ್ಕೊಳ್ಳಿಲ್ಲ ಅಂತಂದರೆ 1 ವರ್ಷ ಅಲ್ಲೇ ಕೂತಿರ್ತಾನೆ ಶನಿ. ಆ ಸಾಲಗಳ ಮೇಲೆ ಫುಲ್ಲು ಅವಂದೇ ಕಂಟ್ರೋಲ್ ಇರ್ತದೆ. ತುಲಾರಾಶಿಯವರ ಸಾಲಗಳ ಮೇಲೆ ಶನೇಶ್ವರಂದೇ ಕಂಟ್ರೋಲ್ ಇರ್ತದೆ. ಸೊ ಶನಿ ಗುರು ಎರಡರದ್ದು ಆರಾಧನೆ, ಅದರಲ್ಲೂ ವಿಶೇಷವಾಗಿ ಶನಿ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಶನಿಯಿಂದ ಶುರು ಮಾಡಬೇಕು, ಆಮೇಲೆ ಗುರು ಆರಾಧನೆ ಮಾಡಬೇಕು. ಸೊ ಆದ್ದರಿಂದ ಸಾಲಗಳ ವಿಚಾರ, ಶತ್ರುಗಳ ವಿಚಾರ, ನಿಮಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥವ್ರು, ಮೋಸ ಮಾಡ್ತಕ್ಕಂಥವ್ರು, ನಿಮಗೆ ಸುಳ್ಳು ಹೇಳ್ತಕ್ಕಂಥವ್ರು, ನಿಮಗೆ ಹೊಡಿಲಿಕ್ಕೆ ಬಡಿಲಿಕ್ಕೆ ಬರ್ತಕ್ಕಂಥವ್ರು, ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥವ್ರು, ನಿಮಗೆ ದೃಷ್ಟಿ ಆಗ್ತಕ್ಕಂಥವ್ರು, ಏನು ಒಬ್ಬರ ಇಬ್ಬರ ದುಶ್ಮನ್ ಕಹಾ ಹೈ ಅಂದರೆ ಊರು ತುಂಬ ಹೈ ಅನ್ನೋ ಪರಿಸ್ಥಿತಿ ತುಲಾರಾಶಿಯವ್ರದ್ದು. ಸೊ ಷಷ್ಠದಲ್ಲಿ ಶನಿ ಇರೋದ್ರಿಂದ ಶನೇಶ್ವರನ ಆರಾಧನೆ ಮಾಡಿದ್ರೆ ಷಷ್ಠದಲ್ಲಿ ಶನಿ ಶುಭಫಲಗಳನ್ನು ಕೊಡ್ತಾನೆ. ಆದ್ದರಿಂದ ನಿಮಗೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಯೋಚನೆ ಮಾಡ್ಕೊಳ್ಳಿ ಶನೇಶ್ವರನ ಆರಾಧನೆ ಮಾಡಬೇಕಂತ. ಸೊ ನೆನ್ಪಿಟ್ಕೊಳ್ಳಿ, ಇದೆಲ್ಲ ನಿಮಗೆ ಅನುಕೂಲವಾಗಬೇಕು, ಪಾಸಿಟಿವ್ ಆಗಬೇಕು ಅಂದರೆ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ಶನೇಶ್ವರ ಜಯಂತಿ, ಅವತ್ತಿನ ದಿವಸ ವಿಶೇಷವಾಗಿ ನೀವು ಶನೇಶ್ವರನ ಆರಾಧನೆ ಮಾಡಬೇಕು. ಯಾವ ಥರ ಮಾಡಬೇಕು ಅನ್ನುವಂಥ ವಿಚಾರ ಬರ್ತದೆ. ಸೊ ಯಾವ ಥರ ಮಾಡಬೇಕು ಅಂದರೆ, ಒಂದು ನಿಮಗೇನಾದ್ರು ರಜೆ ಯಾಕಂದರೆ ಶನಿವಾರ ರಜೆ ಸಿಗುತ್ತೆ ಸರ್, ಪರವಾಗಿಲ್ಲ ನಾನು ಟ್ರಾವೆಲ್ ಮಾಡ್ತೀನಿ ಅಂತಂದರೆ ನನ್ನ ಪ್ರಕಾರ ಯಾವುದಾದ್ರು ಕ್ಷೇತ್ರಕ್ಕೆ ಹೋಗಬೇಕು. ಒಂದು ಶನೇಶ್ವರನ ಕ್ಷೇತ್ರಕ್ಕೆ ಹೋಗಬೇಕು, ಇಲ್ಲ ದತ್ತಾತ್ರೇಯ ಕ್ಷೇತ್ರಕ್ಕೆ ಹೋಗಬೇಕು. ನೀವು ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ನದಿ ತ್ರಿವೇಣಿ ಸಂಗಮ ಇದೆ. ಸೊ ಅಲ್ಲಿ ಸ್ನಾನ ಮಾಡಿಕೊಂಡು ದತ್ತಾತ್ರೇಯರ ದರ್ಶನ ಮಾಡಿಕೊಂಡು ಅಲ್ಲಿ ಕರಿ ಎಳ್ಳನ್ನು ದಾನ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಬರ್ತೀರಿ ಅಂದ್ರೂ ಗಾಣಗಾಪುರಕ್ಕೆ ಹೋಗ್ಬೋದು. ಇಲ್ಲ ಇನ್ನೊಂದು ಜಾಗ ಹೇಳಿ ಅಂತಂದರೆ ತಮಿಳುನಾಡಿನ ತಿರುನಲ್ಲಾರು, ಅಲ್ಲಿಗೆ ಹೋಗಿ ನಳತೀರ್ಥ ಅಂತ ಇದೆ. ಆ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ನಳತೀರ್ಥದಲ್ಲಿ ಸ್ನಾನ ಮಾಡ್ಕೊಂಡು ಗಣಪತಿ ದರ್ಶನ ಮಾಡಿಕೊಂಡು ಅಲ್ಲಿ ಶನೇಶ್ವರನ ದರ್ಶನ ಮಾಡಿ, ದರ್ಭಾರಣ್ಯೇಶ್ವರ ಸ್ವಾಮಿ ದರ್ಶನ ಮಾಡಿ, ಅಮ್ಮನವರ ದರ್ಶನ ಮಾಡಿ ಹೊರಗೆ ಬಂದು ಆ ಶನೇಶ್ವರನಿಗೋಸ್ಕರವಾಗಿ 8 ಎಳ್ಳೆಣ್ಣೆ ದೀಪಗಳನ್ನು ಮಣ್ಣಿನ ಹಣತೆಯಲ್ಲಿ ಹಚ್ಚಿ ಅಲ್ಲೇ ಒಂದು ಅರ್ಧ ಗಂಟೆ 3/4 ಗಂಟೆ ಕುಳಿತುಕೊಂಡು ಜಪ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಜಪ ಮಾಡಿ. ಒಂದು 3000 ಸಂಖ್ಯೆ ಜಪ ಮಾಡಿದ್ರೆ ನೋಡಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಇಲ್ಲಾಗಲೇ ನನಗೆ ಗಾಣಗಾಪುರಕ್ಕೂ ಹೋಗೋಕ್ಕಾಗಲ್ಲ, ತಮಿಳ್ನಾಡಿಗೂ ಹೋಗೋಕ್ಕಾಗಲ್ಲ, ನಾನು ಇರೋಲ್ಲೇ ಇರ್ತೀನಿ, ನನಗಿಲ್ಲೇ ಏನಾದ್ರು ಒಂದು ಪರಿಹಾರ ಹೇಳಿ ಅಂತಂದರೆ ಮನೆ ಹತ್ತಿರದಲ್ಲೆಲ್ಲಾದರೂ ಶನೇಶ್ವರ ದೇವಸ್ಥಾನ ಇದ್ದರೆ ಅಲ್ಲಿ ಒಂದು 3 kg ಕರಿ ಎಳ್ಳು ತೊಗೊಂಡು ಹೋಗಿ 1 kg ದಾನ ಮಾಡಿ ಪುರೋಹಿತರಿಗೆ, ಇನ್ನೊಂದು 2 kg ತಿಲಾರ್ಚನೆ ಅಂತ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಿ, ಬಿಲ್ವ ಪತ್ರೆಯಲ್ಲಿ ಶನೇಶ್ವರನಿಗೆ ಅರ್ಚನೆಯನ್ನು ಮಾಡಿಸಿ, ಹಾಗೂ ಅಲ್ಲಿ ಆಗಲಿ ಮಣ್ಣಿನ ಹಣತೆ 8 ಮಣ್ಣಿನ ಹಣತೆಯಲ್ಲಿ 8 ಎಳ್ಳೆಣ್ಣೆ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಕಬ್ಬಿಣದ ಬಾಣಲಿಯಲ್ಲಿ ಗಾಣದ ಎಳ್ಳೆಣ್ಣೆಯನ್ನು ತುಂಬಿ ಮುಖ ನೋಡ್ಕೊಂಡು ಅದನ್ನು ದಾನ ಮಾಡ್ತೀರಾ ಅಂದ್ರೂ ಅದು ಪವರ್ಫುಲ್ಲೇ ಆಗಿರ್ತದೆ. ನಿಮ್ಮ ಕೈನಲ್ಲಿರ್ತದೆ ಏನು ಮಾಡ್ತೀರಾ ಅನ್ನೋವಂಥದ್ದು. ಇಲ್ಲ ನನಗೆ ಅದು ನಾವು ಕೆರಿ ಎಲ್ಲಿ ಹುಡ್ಕೊಂಡು ಹೋಗೋಣ, ಇದೆಲ್ಲ ಎಲ್ಲಿ ಮಾಡ್ಕೊಂಡು ಹೋಗೋಣ. ಈ ವಿಡಿಯೋ ಎಂಡಲ್ಲಿ ಅದ್ಭುತವಾಗಿ ಶನೇಶ್ವರ, ಅಥವಾ ವಿಡಿಯೋ ಎಂಡಲ್ಲಿ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಾದ್ರೂ ಕೊಡ್ತೀನಿ ನಾನು ನಿಮಗೆ ಏನು ಶನೇಶ್ವರನ ಮಂತ್ರವನ್ನು. ಸೊ ಆ ಮಂತ್ರವನ್ನು ವಿಶೇಷವಾಗಿ ಅವತ್ತಿನ ಶನೇಶ್ವರ ಏನು ಆ ಶನಿವಾರದ ದಿವಸ ಅಮಾವಾಸ್ಯೆ ದಿವಸನಾದ್ರು ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಅದನ್ನು ಕೇಳಿಸ್ಕೊಳ್ಳಿ, ಅದನ್ನು ರೆಗ್ಯುಲರಾಗಿ ಕೇಳಿಸ್ಕೊಳ್ತಾ ಇರಿ. ಒಂದು 28 ಅಥವಾ 21 ಬಾರಿ ಕೇಳಿಸ್ಕೊಳ್ಬೇಕು ಅಂತ. ಇಲ್ಲ ಪವರ್ಫುಲ್ ಆಗಿರ್ತಕ್ಕಂಥದ್ದೇ ಬೇಕು ಗುರುಳೆ ನನಗೆ ಅಂತಂದರೆ ವಿಶೇಷ ಪವರ್ಫುಲ್ ಹೋಮ, ವಿಶೇಷ ಪವರ್ಫುಲ್ ಪ್ರಸಾದ, ಇದು ಎರಡನ್ನೂ ಸಹ ಆಗ್ತಾ ಇದೆ. ಅದರ ಪರಿಹಾರಗಳು ತಿಳ್ಕೊಬೇಕು ನೀವು. ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು
ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ, ಇದರಲ್ಲಿ ಒಂದು ಡಾಲರನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು ಡಾಲರ್ ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲಾ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲಾ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ಅದನ್ನ ತಿಂದು ಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ ಡಾಲರನ್ನು ಶನೇಶ್ವರ ಜಯಂತಿಗೆ ದಿವಸ, ಅಮಾವಾಸ್ಯೆ ಮೇ 14 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ, ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ದೇವೆ. ಬೇಗ ಮದುವೆ ಆಗಲಿ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟ ಮಂತ್ರ, ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ವರ ಜಯಂತಿ ಅವತ್ತು ಮತ್ತಿನ್ನು ಒಂದು ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ವರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ರತ್ನಗಳ ಜೊತೆಗೆ ಕೃಷ್ಣವೀಟಿಕಾ ರತ್ನ ಇರತಕ್ಕಂಥ ಮಾಲೆ, ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳು, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ವರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲಾ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ವರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ವರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂಥದ್ದೇ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ, ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬೇಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ವರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.